ಗಾಂಧೀಜಿಯವರ ಬಾಲ್ಯ ಜೀವನ, 3 ವರ್ಷದ ಬ್ಯಾರಿಸ್ಟರ್ ಪದವಿ, 21 ವರ್ಷದ ಸತ್ಯಾಗ್ರಹದ ಬದುಕು, 32 ವರ್ಷ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನೇತಾರ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡ್ತೀನಿ. ಗಾಂಧೀಜಿಯವರ ಫಿಲಾಸಫಿಗಳು, ಗಾಂಧೀಜಿಯವರ ಪ್ರಿನ್ಸಿಪಲ್ಸ್ಗಳು, ಗಾಂಧೀಜಿಯವರ ವ್ಯಾಲ್ಯೂಸ್ಗಳು ಜಗತ್ತಿನ ಮೇಲೆ ಯಾವ ಥರ ಪರಿಣಾಮ ಬೀರಿವೆ. ಗಾಂಧಿಯನ್ನ ಎಂದೂ ನೋಡದ, ಗಾಂಧಿ ಜೊತೆ ಹೋರಾಟದಲ್ಲಿ ಭಾಗಿಯಾಗದ, ಗಾಂಧಿ ಜೊತೆ ಜೈಲಲ್ಲಿ ಇರದ, ಗಾಂಧಿ ಜೊತೆ ಉಪವಾಸದಲ್ಲಿ ಕುಳಿತುಕೊಳ್ಳದ ಎಷ್ಟೋ ಜನ, ಕೋಟಿ ಕೋಟಿ ಜನ ಜಗತ್ತಿನ ತುಂಬ ಇದ್ದಾರೆ. ಗಾಂಧಿಯನ್ನ ಆದರ್ಶವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅವರನ್ನು ಮಾರ್ಗದರ್ಶಕರಾಗಿ ಇಟ್ಕೊಂಡು ಹೋಗಿದ್ದಾರೆ. ಅವ್ರ ಹೆಸರು ಹೇಳ್ತಾನೆ ಮುಂತಾಸಾಗುತ್ತೆ. ಜಗತ್ತಲ್ಲಿ ದಿ ಗ್ರೇಟ್ ಪರ್ಸನಾಲಿಟಿಗಳು, ಜರ್ನಲಿಸ್ಟ್ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಆಥರ್ಗಳಾಗಿರ್ಬೋದು, ಫ್ರೀಡಮ್ ಫೈಟರ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ, ಕೋಟಿ ಕೋಟಿ ಜನ ಇದ್ದಾರಲ್ಲ. ಅದರಲ್ಲಿ ಕೆಲವುಗಳನ್ನ ಸ್ವಲ್ಪ ನಾನು 1-2-3 ದಿನದ ಘಟನೆಗಳನ್ನು ಮಾತ್ರ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ, ಉಪನ್ಯಾಸ ಮಾಡ್ತಾ ಇಲ್ಲ. ಸೊ ಜಗತ್ತಿನ ಗ್ರೇಟ್ ಪರ್ಸನಾಲಿಟಿಗಳು ನೋಟ್ ಮಾಡ್ತಾರೆ. ಎಷ್ಟೋ ಜನ ಮಹಾವೀರನ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಬುದ್ಧನ ಬಗ್ಗೆ ಮಾತಾಡ್ತಾರೆ, ಕ್ರಿಸ್ತನ್ ಬಗ್ಗೆ ಮಾತಾಡ್ತಾರೆ, ಕೊನೆಗೆ ಗಾಂಧಿ ತಂದು ನಿಲ್ಲಿಸ್ತಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಹೇಳಿದ್ದು ಗಾಂಧಿ ಕಲಿಯುಗದ ಬುದ್ಧ ಅಂತ. ರಾಷ್ಟ್ರಕವಿ ಕುವೆಂಪು ಹೇಳಿರುವಂತ ಮಾತಿದು. ಓಕೆ, ಅದಕ್ಕೆ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೌತ್ ಆಫ್ರಿಕೆ ಗಾಂಧಿ ಅಂತಂದ್ರೆ ನೆಲ್ಸನ್ ಮಂಡೇಲಾ ನೆನಪಾಗ್ತಾರೆ. ಅಮೆರಿಕೆ ಗಾಂಧಿ ಅಂದ್ರೆ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನೆನಪಾಗ್ತಾರೆ. ಬರ್ಮಾ ದೇಶದ ಗಾಂಧಿ ಅಂದ್ರೆ ಆಂಗ್ ಸಾನ್ ಸೂ ಕಿ ನೆನಪಾಗ್ತಾರೆ. ನೈಜೀರಿಯಾ ದೇಶದ ಗಾಂಧಿ ಅಂದ್ರೆ ಅಮೈನಾ ಫ್ರಾನ್ ನೆನಪಾಗ್ತಾರೆ. ಹಿಂಗೆ ಇತಿಹಾಸಕಾರರು ಆ ದೇಶದ ಸುಪ್ರೀಂ ಲೀಡರ್ಗಳನ್ನ ಗಾಂಧಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಗಾಂಧಿಯನ್ನು ಮುಖ್ಯವಾಗಿ ಇಟ್ಕೊಂಡಿರ್ತಕ್ಕಂಥ ನಾಯಕರಿದ್ದಾರಲ್ಲ, ಅವರ ಒಂದಿಷ್ಟು ಘಟನೆಗಳನ್ನು ಹೇಳುವಂತ ಪ್ರಯತ್ನ ಅಷ್ಟೇ. ಬಹಳ ದೂರ ಏನಲ್ಲ. 2004ನೇ ಇಸ್ವಿಗೆ ಬರೋಣ, ನೆಲ್ಸನ್ ಮಂಡೇಲಾ ಅವ್ರ ಘಟನೆಯನ್ನ ಹೇಳ್ತಾ ಇದ್ದೀನಿ. ಅವ್ರು ಗಾಂಧಿ ನೋಡಿರ್ಲಿಲ್ಲ. ಗಾಂಧಿ ಕರಿಯರ ಬಿಳಿಯರ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡುವ ಸಂದರ್ಭದಲ್ಲಿ ನೆಲ್ಸನ್ ಮಂಡೇಲಾ ಅವರು ಗಾಂಧಿಗೆ ಭೇಟಿನೂ ಆಗಿರಲಿಲ್ಲ. ಆದರೆ ಗಾಂಧಿಯ ಪದದಲ್ಲಿ ಸಾಗಿ ಅಹಿಂಸಾತ್ಮಕ ಹೋರಾಟ ಮಾಡಿ ಆ ದೇಶದ ಕರಿಯ ನಿಗ್ರಹಗಳಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟು ಆ ದೇಶದ ಗಾಂಧಿ ಅನಿಸ್ಕೊಳ್ತಾರೆ ನೆಲ್ಸನ್ ಮಂಡೇಲಾ. ಆ ದೇಶದ ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಅವ್ರು 27 ವರ್ಷ ಜೈಲಲ್ಲಿ ಇರ್ತಾರೆ. ಜೀವನದ ಅರ್ಧ ಭಾಗ ಅಂತ ಅನ್ಕೊಳ್ಳಿ. ಒಂದಿನ ಅಲ್ಲರಿ, 27 ವರ್ಷ, 27 ಇಯರ್ಸ್. ನೀವು ಸೌತ್ ಆಫ್ರಿಕಾಕ್ಕೆ ಹೋದ್ರೆ ಕೇಪ್ ಟೌನ್ ಅಂತ ಒಂದು ಸಿಟಿ ಇದೆ. ಅಲ್ಲಿಂದ ಒಂದು 3 ಮೈಲಿ ನೀವು ಸಮುದ್ರದ ಒಳಗಡೆ ಹೋಗ್ಬೇಕು. ಅಲ್ಲಿ ರಾಬಿನ್ ಐಲ್ಯಾಂಡ್ ಅಂತ ಕರೀತಾರೆ. ಅಲ್ಲೊಂದು ಜೈಲುಗಳನ್ನು ಮಾಡಿದ್ದಾರೆ ಬಿಳಿಯರು. ಅಭ್ಯಾಸ ಮಾತಾಡ್ಬೇಡ್ರಿ, ನಾನು ಅಲ್ಲಿಗೆ ಬರೋದಿಲ್ಲ ಸ್ಕೂಲಿಗೆ.